ಯೋಧಿ ಪುರವ ಪರವರ ಚೇದಾನಂದ ಗುರು ಬಾಳ್ಕೆ ಮಗೆ ಮಂಗಳವ ಯೋಗಿಯೋಳ ಶಿವಾನಂದ ರಾಜ ಯೋಗಿಯಾಗಿಯ ಪಾತ್ರ ನಿಗ ಯೋಗಿಯರನೇ ತುಂಗಭದ್ರ ತೀರದಲ್ಲಿ ಮೆರೆಯುವ ಯೋಗಿ ವೇದ ದಕ್ಕೆ ಗುರುವರನೆ ಪಾತಕಂಗ ಪರೆದು ಸರ್ವಧೂತ ಗುರ ಶ್ರೀರಾಮನ ನೆನೆದ ಗುರ ವಿಜ್ಞೆಯಲ್ಲಿ ಓತು ಹೇಳಿದ್ದ ಬುದ್ಧ ವಸ್ತವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತ ಮಗಳ ಮಿಗಿಯ ಸಾಕ್ಷಾತ್ಕಾರಾಗಿ ಬುದ್ಧಿವಂತರು ಓದಿ ಮನದುಂದಿಷ್ಟುದವನು ಪಡೆಯಲಕ್ಕೆ ಪೇಳಿದ ಬುದ್ಧಿವಾದ ದೇವಿ ಚರಿತವ ಜಗಕ್ಕೆಲ್ಲ ಜ್ಞಾನ ಸಿಂಧಿನೊಳಗೆ ಸರ್ವ ತತ್ವ ತಿಳ್ಕೊಳ್ಳಿ ದೇವಿ ಚರಿತ ಸತ್ತವಿದು ಶಿವ ಪಾರ್ವತಿ ಪರಮೇಶ್ವರರ महादेव वासवी माता को ಶಾಂಭವಿ ಮಾತಾ ಕೋ. ಬನ್ನಿಯಿಂದ ಬಂಗಾರದ ಜೀವನ ನಡೆಸೋಣ. ಪೂಜ್ಯ ಪದ್ಮಾಕ್ಷರಯ್ಯ ಮಹಾಸ್ವಾಮಿಗಳು. ಎಲ್ಲರ ಸಹಕಾರದಿಂದ ಶರಣ್ಣವನವರಾತ್ರಿ ಕಾರ್ಯಕ್ರಮ ಯಶಸ್ವಿ. ಅಧ್ಯಕ್ಷರು ದರೋಜಿ ನಾಗರಾಜ್ ಶ್ರೇಷ್ಠಿ. ಗಂಗಾವತಿ ನಗರದ ಹಿರೇಜಂತಕಲ್ ವಿರುಪಾಪುರದಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ 22ನೇ ತಾರೀಖಿನಿಂದ ಅಕ್ಟೋಬರ್ 1ನೇ ತಾರೀಖಿನವರೆಗೆ ನಡೆದ ಶರನ್ನವರಾತ್ರಿಯ ಪುರಾಣವು ದೇವಸ್ಥಾನದ ಶ್ರೀ ವಾಸವಿ ವೇದಿಕೆಯಲ್ಲಿ 10 ದಿನಗಳವರೆಗೆ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಾಣದ ಸಾನ್ನಿಧ್ಯವನ್ನು ವಹಿಸಿದ ಪರಮ ಪೂಜ್ಯ ಶ್ರೀ ಪದ್ಮಾಕ್ಷರಯ್ಯ ಮಹಾಸ್ವಾಮಿಗಳು ಸುಳೇಕಲ್ ಅವರು ಮಾತನಾಡಿ, ಶರನ್ನವರಾತ್ರಿಯ ಒಂದೊಂದು ದೇವಿಯ ಅವತಾರವು ಪುರಾಣದಲ್ಲಿ ತಿಳಿಸಲಾಯಿತು. ಈ ಪುರಾಣದಲ್ಲಿ ಸಮಾಜ ಬಾಂಧವರು ಭಾಗವಹಿಸಿ ಪ್ರತಿದಿನವೂ ದೇವಿಗೆ ಕುಂಕುಮಾರ್ಚನೆ, ಲಲಿತ ಸಹಸ್ರನಾಮಾವಳಿ, ಪುರಾಣ ಪ್ರವಚನ, ಸಂಗೀತ ಭಜನಾ ಕಾರ್ಯಕ್ರಮ ಸೇರಿದಂತೆ ಪ್ರತಿನಿತ್ಯವೂ ಸಮಾಜದ ಅಧ್ಯಕ್ಷರ ನೇತೃತ್ವದಲ್ಲಿ ನೆರವೇರಿಸಲಾಗಿದೆ. ಎಲ್ಲರಿಗೂ ಶ್ರೀದೇವಿ ಕನ್ನಿಕಾ ಪರಮೇಶ್ವರಿ ಆಶೀರ್ವದಿಸಲಿ. ಜೊತೆಗೆ ಮಹಾನವಮಿ ದಿನದಂದು ಬನ್ನಿಯನ್ನ ತೆಗೆದುಕೊಂಡು ತಮ್ಮ ಜೀವನವನ್ನ ಬಂಗಾರ ಮಾಡಿಕೊಳ್ಳೋಣ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರು ದರೋಜಿ ನಾಗರಾಜ್ ಶ್ರೇಷ್ಠಿ ಮಾತನಾಡಿ, ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಮುಗಿಯುವವರೆಗೂ ಪ್ರತಿನಿತ್ಯವೂ ನಮ್ಮ ಸಮಾಜದ ಬಾಂಧವರು ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಮಹಿಳೆಯರು ದಿನನಿತ್ಯವೂ ಪುರಾಣದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ತಾಯಿ ಕನ್ನಿಕಾ ಪರಮೇಶ್ವರಿ ಕೃಪೆಗೆ ಪಾತ್ರರಾಗಿದ್ದಾರೆ ಮತ್ತು ದಿನನಿತ್ಯವೂ ಮಹಾಪ್ರಸಾದ ವ್ಯವಸ್ಥೆಯನ್ನ ಮಾಡಿದಂಥ ವ್ಯವಸ್ಥಾಪಕರಿಗೂ, ನವ ಬೃಂದಾವನ ಭಜನಾ ಮಂಡಳಿಯವರಿಗೂ, ಶ್ರೀ ವಾಸವಿ ಮಹಿಳಾ ಮಂಡಳಿಯವರಿಗೂ ಎಲ್ಲರಿಗೂ ಧನ್ಯವಾದ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನವ ಬೃಂದಾವನ ಭಜನಾ ಮಂಡಳಿ ಅಧ್ಯಕ್ಷರು ದರೋಜಿ ನರಸಿಂಹ ಶ್ರೇಷ್ಠಿ, ಶ್ರೀ ವಾಸವಿ ಯುವಜನ ಸಂಘದ ಅಧ್ಯಕ್ಷ ಎನ್ವಿ ಮಂಜುನಾಥ್ ಸೇರಿದಂತೆ ವಾಸವಿ ಮಹಿಳಾ ಸಂಘ ಹಾಗೂ ಯುವಜನ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು.
ಜೈ ಆದಿಶಕ್ತಿ, ಜೈ ವಾಸವಿ. ಇಲ್ಲಿ 11 ದಿನಗಳ ಪರ್ಯಂತರವಾಗಿ ಸಾಗಿ ಬಂದಿರುವಂಥ ನವರಾತ್ರಿಯ ಒಂದು ಶರನ್ನವರಾತ್ರಿಯ ಕಾರ್ಯಕ್ರಮಗಳನ್ನು ಭಾಳ ಅದ್ಭುತವಾಗಿ ಆರ್ಯವೈಶ್ಯ ಸಮಾಜದಿಂದ ಮಾಡಲ್ಪಟ್ಟಿದೆ. ಈ ಕಾರ್ಯಕ್ರಮ ರೂವಾರಿಗಳಾಗಿರುವಂಥ ನಾಗರಾಜಯ್ಯವರು ಭಾಳ ಅಚ್ಚುಕಟ್ಟಾಗಿ ಸಮಾಜವನ್ನು ಒಂದುಗೂಡಿಸಿಕೊಂಡು ಹೋಗುವಂಥ ಕೆಲಸವನ್ನು ಇಲ್ಲಿ ನಡೆಸಿದ್ದಾರೆ. ಹೀಗೆ ಪ್ರತಿ ದಿವಸ ಕುಮಾರ್ಚನೆ ಕಾರ್ಯಕ್ರಮ ಹಾಗೂ ಪುರಾಣ ಪ್ರವಚನ ಕಾರ್ಯಕ್ರಮ ಮತ್ತು ಲಲಿತ ಸಹಸ್ರನಾಮಾವಳಿ, ಹಾಗೆ ಸಾಯಂಕಾಲ ಶ್ರೀ ದೇವಿಯ ತೊಟ್ಟಿಲ ಸೇವೆ ಕಾರ್ಯಕ್ರಮ, ಹೀಗೆ ನಿರಂತರವಾಗಿ ಅನೇಕ ಭಜನಾ ಕಾರ್ಯಕ್ರಮ, ಹಾಗೆ ಅನೇಕ ಸಂಗೀತ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಿ ಬಂದಿದ್ದು, ಇಂದು ಪುರಾಣಕ್ಕೆ ಮಹಾಮಂಗಲವನ್ನು ಕೊಟ್ಟು ನಾಳಿನ ದಿವಸ ಬನ್ನಿ ಹಬ್ಬ ಇರೋದರಿಂದ ಸರ್ವರು ಆ ಬನ್ನಿ ಒಳಗೆ ಪಾಲ್ಗೊಂಡು ಬನ್ನಿಯನ್ನು ಬಂಗಾರವಾಗಿ ಮಾಡಿಕೊಂಡು ತಮ್ಮ ಬದುಕನ್ನು ಬಂಗಾರವಾಗಿ ಮಾಡಿಕೊಂಡು ತಾವೆಲ್ಲರೂ ಆ ವಾಸವಿ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಬೇಕೆನ್ನುವಂಥ ಮಾತನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಆರ್ಯವೈಶ್ಯ ಸಮಾಜ ಹಿರಿಯ ಗ್ರಂಥಗಳಿರುವ ಇವರೆಲ್ಲರ ಸಹಕಾರದಿಂದ ಮಹಿಳಾ ಮಂಡಳಿಗಳು, ಯುವಜನ ಸಂಘಟನೆಗಳು, ಆರ್ಯವೈಶ್ಯ ಸಮಾಜಗಳು ಇವರೆಲ್ಲರ ಸಹಕಾರದಿಂದ 9-10 ದಿವಸದ ಕಾರ್ಯಕ್ರಮಗಳು ಯಶಸ್ವಿ ಆಗಲಿಕ್ಕೆ ಕಾರಣ ಅವರಿಗೆ ಹೇಳಲಿಕ್ಕೆ ಸಂತೋಷವೆನಿಸ್ತದೆ. ಈ ಕಾರ್ಯಕ್ರಮದ ರೂವಾರಿ ನಮ್ಮ ಭಜನಾ ಮಂಡಳಿ ಕಲ್ಲಿಂದಾಗಿದೆ. ಇದರ ಒಂದು ಕಾರ್ಯಕ್ರಮವನ್ನು ನಿರೂಪಿಸಲಿಕ್ಕೆ ನಮ್ಮ ಗುರುಗಳು ತಾತ್ಮರಾದ ಸುಳೇಕಲ್ ತಾತ ಭುವನೇಶ್ವರ ತಾತ್ಮರ ಸುಪುತ್ರರಾದ ಪದ್ಮಾಕ್ಷಿ ಗುರುಗಳು ನಮಗೆ ಬಹಳ ಆನಂದದಲ್ಲಿ ಒಂದು ದೇವಿ ಪುರಾಣವನ್ನು ನಮಗೆ 10 ದಿವಸ ನಮಗೆ ಉಣಬಡಿಸಿದ್ದಾರೆ. ಆ ಒಂದು ಉಣಬಡಿಸಿದ ಒಂದು ಕಾರ್ಯಕ್ರಮ ಯಾವತ್ತಿಗೂ ನೆನಪಿನಲ್ಲಿ ಉಳಿತಕ್ಕಂಥದ್ದು ಅಂತ ಹೇಳಲಿಕ್ಕೆ ಸಂತೋಷವೆನಿಸ್ತದೆ. ಆಮೇಲೆ ಹೆಚ್ಚಿನ ಕಾರ್ಯಕ್ರಮಗಳ ತಾಯಿ ಆಶೀರ್ವಾದದಿಂದ ಯಾವಾಗಲೂ ಇದೇ ರೀತಿ ಆಗಲಿ ಅಂತೇಳಿ ಆಮೇಲೆ ಈ ಒಂದು ಪ್ರತಿದಿನ ಸಂಗೀತ ಕಾರ್ಯಕ್ರಮ ಮತ್ತು ಪ್ರಸಾದ ಸೇವೆ, ಅವರೆಲ್ಲರಿಗೂ ಪ್ರಸಾದ ಸೇವೆ ಮಾಡಿದಂಥವ್ರಿಗಂತೂ ನಾವು ಯಾವುದೇ ರೀತಿಯಲ್ಲಿ ಅವರಿಗೆ ಹಿಂಜರಿಕೆ ಬರಲಿಕ್ಕಿಲ್ಲ. ಯಾಕಂದರೆ ಅವರಿದ್ದರೇ ನಮಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿಕ್ಕೆ ಕಾರಣ. ಎಲ್ಲರೂ ಸಮಾಜ ವತಿಯಿಂದ ಅವರಿಗೆ ಋಣಿ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಎಲ್ಲ ಕಾರ್ಯಕ್ರಮಗಳು ನನ್ನ ಮಗನಾದ ನರಸಿಂಹ ಮತ್ತು ರಾಜ್ಕುಮಾರ್ ಮತ್ತು ವೆಂಕಟೇಶ್ ಶೆಟ್ಟಿ ಮತ್ತು ಹೆಚ್ಚಿನ ಒಂದು ಇದರಲ್ಲಿ ಗೋಪಾಲ್ ಶೆಟ್ಟರು ಇವರೆಲ್ಲ ಕೆಲಸ ಮಾಡಿ, ಬಾಲಚಂದ್ರ ಅವರು ಸಮಾಜದಿಂದ ಉಳಿದ ಎಲ್ಲ ಬಾಂಧವರು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳಿ 2 ಮಾತು ತಿಳಿಸ್ತೇನೆ.